ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕ್ಯಾಂಪ್ಕೋದ ಉಪಾಧ್ಯಕ್ಷರಾದಂತಹ ಶಮ್ನಾ ಖಂಡಿಕೆಯವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಮುಖ್ಯವಾಗಿ ಅಡಿಕೆ ಅನ್ನುವಂಥದ್ದು ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಕರಾವಳಿ ಭಾಗದ ಒಂದು ಮುಖ್ಯ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಜೀವನಾಡಿ, ಅದು ಜೀವನಾಡಿ. ಒಂದು ಬಹುಶಃ 3-4 ದಶಕಗಳಿಂದ ಅದು ಉಚ್ಛ್ರಾಯ ಸ್ಥಿತಿಯಲ್ಲಿ ಉಂಟು. ಅದಕ್ಕೆ ಕೆಲವು ಸಲ ಅಪರೂಪಕ್ಕೆ ಬೆಲೆ ಕಡಿಮೆ ಆದರೂ ಕೂಡ ಸಾಮಾನ್ಯ ಮಟ್ಟಿಗೆ ಅದು ತನ್ನ ಬೆಲೆಯನ್ನು ಕಾಯ್ದುಕೊಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಸಿಕ್ಕಿದ್ರಿಂದ ಹೆಚ್ಚಿನವರು, ಬರೀ ಕರಾವಳಿಯವರಲ್ಲದೆ ಇನ್ನೆಲ್ಲರೂ ಕೂಡ ಅಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಡಿಕೆ ಕೃಷಿಗೆ ಮಾರು ಹೋಗಿದ್ದಾರೆ. ಹಿಂದೆ ಕೂಡ ನಮ್ಮಲ್ಲಿ ಆ ಥರದ ಪರಿಸ್ಥಿತಿ ಬಂದಿತ್ತು. ಯಾಕಂತ ಹೇಳಿದರೆ ಬಹುಶಃ ಗುಡ್ಡದಲ್ಲಿ ಕೂಡ ಅಡಿಕೆ ಮಾಡಿದ ವ್ಯವಸ್ಥೆಗಳನ್ನು ನಾವು ನೋಡಿದ್ದೇವೆ. ಹೌದು. ಈಗ ಮುಖ್ಯವಾಗಿ ಈ ರೀತಿಯ ಒಂದು ಇದರಿಂದಾಗಿ ಒಂದೇ ಬೆಳೆಯನ್ನು ನಾವು ನೆಚ್ಚುವುದರಿಂದಾಗಿ ಆಗುವಂತಹ ಸಮಸ್ಯೆಗಳು ಹಲವಾರು. ಹೌದು ಸರ್. ಈಗ ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ಇರುವ ಅಡಿಕೆ ಬೆಳೆಗಾರರ ಸಮಸ್ಯೆಗಳು ಏನು ಸರ್? ಈಗ ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಹವಾಮಾನ ವೈಪರೀತ್ಯಗಳಿಂದಾಗಿ ಭಾರಿ ಸಮಸ್ಯೆಗಳು ಬರ್ತಾ ಇದೆ. ಒಟ್ಟು ಅವರ ಕಷ್ಟ ಏನಿದೆ, ಬೇಸಿಗೆಯಲ್ಲಿ ಅವರು ಅದನ್ನು ಸಾಕಿ ಸಲಹಿ ನೀರು ಕೊಟ್ಟು ಮತ್ತೆ ಮಳೆಗಾಲದಲ್ಲಿ ಔಷಧಿ ಸಿಂಪಡಣೆ ಮಾಡಿ ಫಸಲು ಬರುವ ಹೊತ್ತಿಗೆ ಒಂದು ಮಳೆಯ ಕಾರಣದಿಂದ ಕೊಳೆ ರೋಗ ಬಂದಿದೆ. ಅದಕ್ಕಿಂತಲೂ ಮುಂಚೆ ವಿಪರೀತ ಉಷ್ಣತೆಯಿಂದ ಹಿಂಗಾರಗಳು ಕರಟಿ ಹೋಗಿವೆ. ಅದರ ನಂತರ ಮಳೆ ಆರಂಭವಾದ ಕೂಡಲೇ ಹಸಿ ನಳ್ಳಿಗಳು, ಅಂದರೆ ಸ್ವಲ್ಪ ಬೆಳೆದ ಅಡಿಕೆ ಕೂಡ ಕೆಳಗೆ ಬಿದ್ದು ತುಂಬ ನಷ್ಟ ಆಗಿದೆ. ಮುಂದಿನ ಭವಿಷ್ಯದಲ್ಲಿ, ಅಂದರೆ ಮುಂದಿನ ಈ ಬೇಸಿಗೆಯಲ್ಲಿ ತುಂಬ ಜನ ಫಸಲು ಕಳೆದುಕೊಳ್ತಾ ಇದ್ದಾರೆ. ಹೆಚ್ಚಿನ 30-40% ಫಸಲು ಕೃಷಿಕರ ಕೈಗೆ ಬಾರದೆ ಈ ಸಮಸ್ಯೆಗಳು ಕಾಡ್ತಾ ಇವೆ ಅಂತ ನಮಗೆ ಕಾಣ್ತಾ ಇದೆ. ಸರ್, ಈಗ ವರ್ಷವೂ ಕೂಡ ಅಡಿಕೆಗೆ ಬೇರೆ ಬೇರೆ ರೀತಿಯ ರೋಗಗಳು ಬರುವಂಥದ್ದೇ. ಹೌದು. ಒಂದೊಂದು ವರ್ಷ ಒಂದೊಂದು ಹೊಸ ರೋಗಗಳು ಕಾಣಿಸಿಕೊಳ್ತವೆ. ಕಳೆದ ವರ್ಷ ಅಥವಾ ಅದರ ಮುಂದಿನ ವರ್ಷಗಳಲ್ಲಿ ನಾವು ಚಿಕ್ಕ ಚಿಕ್ಕ ಅಡಿಕೆ ಮೆಳ್ಳೆಗಳು ಬೀಳುವಂಥದ್ದು ಒಂದು ಸಮಸ್ಯೆ ಇತ್ತು. ಎಲ್ಲದಕ್ಕೂ ಕೂಡ ನಮ್ಮ ಒಂದು ಸಾಮಾನ್ಯ ಪರಿಹಾರ ಅಂತ ಹೇಳಿದರೆ ಬೋರ್ಡ ಮಿಶ್ರಣ. ಈಗ ಈ ವರ್ಷದಲ್ಲಿ ಕೂಡ ಅಡಿಕೆ ತುಂಬ ಬೆಳೆ ಕಡಿಮೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರು ಅದಕ್ಕೆ ಬೋರ್ಡ ಮಿಶ್ರಣ ಮಾತ್ರ ಮಾಡಿದರೆ ಸಾಕಾದೀತ? ಹೇಗೆ? ನಿಜವಾಗಿ ನಾವು ಬೋರ್ಡ ಮಿಶ್ರಣವನ್ನೇ ಕಾಲಕ್ಕೆ ಸರಿಯಾಗಿ ಸಿಂಪಡಣೆ ಮಾಡಿದರೆ ಸಮಸ್ಯೆಗಳು ಬರುವುದಿಲ್ಲ ಸರ್. ಆದರೆ ಈಗ ಏನಾಗಿದೆ ಅಂದರೆ, ಈ ಅಡಿಕೆಯ ಧಾರಣೆಯಿಂದಾಗಿ ನಮ್ಮ ಕೃಷಿಕರು ಬೇರೆ ಬೇರೆ ಅದು ಈ ಬೋರ್ಡಕ್ಕಿಂತ ಒಳ್ಳೆಯದೋ, ಈ ಔಷಧಿ ಸಿಂಪಡಣೆ ಮಾಡಿದರೆ ಒಳ್ಳೆಯದೆಂಬ ಆ ಒಂದು ಆಚೆ ಈಚೆ ನೋಡಿ ತಮ್ಮ ಬೆಳೆಯನ್ನು ಕಳೆದುಕೊಳ್ಳುವ ಒಂದು ದುರವಸ್ಥೆ ಕಾಣ್ತಾ ಇದೆ. ಯಾಕೆಂದರೆ ಒಂದು ನಮ್ಮ ಅಡಿಕೆ ಕೃಷಿಗೆ ಸಿಂಪಡಣೆ ಮಾಡುವ ಕೆಲವು ಈ ಕೆಮಿಕಲ್ ಏನಿದೆ ಅದು ಆರೋಗ್ಯಕ್ಕೆ ಕೂಡ ತೊಂದರೆಗೆ ನಾಳೆ ಕೊಡಬಹುದು ಎಂಬುದು ಹೆದರಿಕೆ ಇದೆ. ಯಾಕಂದರೆ ಅದನ್ನು ಯಾವುದನ್ನು ಗಮನಿಸದೆ ಇದು ಕೇವಲ ಬಿಸಿನೆಸ್ಸಿನ ಮೂಲಕ, ಯಾಕಂದರೆ ವ್ಯಾಪಾರಿ ದೃಷ್ಟಿಯಿಂದ ತುಂಬ ಜನ ಈಗ ಅಡಿಕೆ ಈ ವಲಯಕ್ಕೆ ಬಂದು ಕೃಷಿಕರ ತಲೆ ತಿಂತಾ ಇದ್ದಾರೆ. ನಾನು ಈಗ ಆ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಯಾಕೆಂದರೆ ಅವರ ತಿಳುವಳಿಕೆಯ ಮೇಲೆ ಅವರು ಸವಾರಿ ಮಾಡಿ ಅಡಿಕೆ ಕೃಷಿಯ ಒಟ್ಟು ಕೃಷಿಕರಿಗೆ ಯಾವ ಕಡೆ ನಾವು ಹೋಗಬೇಕು, ಯಾವುದು ಸರಿ ಯಾವುದು ತಪ್ಪು ಎಂಬ ಯೋಚನೆ ಮಾಡಲಿಕ್ಕೆ ಕೂಡ ಅವಕಾಶ ನೀಡದೆ ಆ ಒಂದು ಪರಿಸ್ಥಿತಿ ಬರ್ತಾ ಇದೆ. ಇದು ದೊಡ್ಡ ದುರಂತ ಕೂಡ. ಈಗ ಬೋರ್ಡ ಮಿಶ್ರಣವನ್ನು ನಾವು ಯೋಚನೆ ಮಾಡುವುದಿದ್ರೆ, ಹೌದು, ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ಹೌದು ಸರ್. ಇದರಲ್ಲಿ ಏನಾದರೂ ಕೂಡ ವ್ಯತ್ಯಾಸಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾ ಅಥವಾ ಮೊದಲಿನ ಹಾಗೆ ಮಾಡಿ? ಅದೇ ಪ್ರಮಾಣ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಕಾಲಕ್ಕೆ ಅದರ ಸಿಂಪಡಣೆ ಮಾಡೋದು. ಆದರೆ ನಮಗೆ ಹವಾಮಾನದ ತೊಂದರೆಗಳಿಂದಾಗಿ ಅದನ್ನು ಕಾಲಕ್ಕೆ ಸಿಂಪಡಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದಾಗಿ ವ್ಯತಿರಿಕ್ತ ಪರಿಣಾಮಗಳಾಗೋದು. ಈಗ ಮಳೆಗಾಲ ಆರಂಭಕ್ಕಿಂತ ಮೊದಲೇ ಒಮ್ಮೆ ಈ ಸಿಂಪಡಣೆ ಮಾಡಿಬಿಟ್ರೆ ದೊಡ್ಡ ತಲೆನೋವುಗಳು ಕಡಿಮೆ ಆಗ್ತದೆ. ಯಾಕಂದರೆ ಒಂದು ಕಾರ್ಮಿಕರ ಕೊರತೆ ಇದೆ. ಈಗ ಫೈಬರ್ ದೋಟಿಯ ಟೀಮುಗಳು, ಪಿಂಗಾರದಂಥ ಟೀಮುಗಳು ಬಂದರೆ ಕೂಡ ಅದು ಒಂದು ಪ್ರದೇಶಕ್ಕೆ ತುಂಬ ಲಾಭದಾಯಕ ಆಗಿದೆ. ಆದರೆ ಇನ್ನೊಂದು ಕಡೆ ಅಂತಹ ಟೀಮುಗಳನ್ನು ಕಟ್ಟಲಿಕ್ಕೆ ಯುವಕರು ತಯಾರಾಗ್ತಾ ಇಲ್ಲ. ಅದು ಕೂಡ ಈ ಸಿಂಪಡಣೆ ಕಾಲಕ್ಕೆ ಸಿಗದೇ ಇರಲಿಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಕಾರ್ಮಿಕರ ಕೊರತೆ ಕೂಡ. ಕಾರ್ಮಿಕ ಕೊರತೆ ಅನ್ನುವಂಥದ್ದು ಈಗ ಕೊಯ್ಯುವಲ್ಲಿ ಮತ್ತು ಈ ಸಿಂಪಡಣೆಯಲ್ಲಿ ಎರಡೂ ಸಲದಲ್ಲಿಯೂ ತೊಂದರೆ. ಈಗ ಇದಕ್ಕೆ ಬೇಕಾದಂತಹ ಯಾವುದಾದ್ರೂ ಕೂಡ ಹೊಸ ತಂತ್ರಜ್ಞಾನವನ್ನು ಅಳವಡಿಸುವಂಥ ನಿಟ್ಟಿನಲ್ಲಿ ಏನಾದರೂ ಕ್ಯಾಂಪ್ಕೋ ಪ್ರಯತ್ನ? ಅಲ್ಲ, ನಾವು ಈ ಆರಂಭದಲ್ಲಿ ಅಡಿಕೆ ಮರ ಏರುವ ತಳೆ ಮೂಲಕ ಸಾಂಪ್ರದಾಯಿಕ ರೀತಿಯಲ್ಲಿ ತರಬೇತಿ ನೀಡಿದ್ದೇವೆ ಸರ್. ಮರ ಏರುವ ತರಬೇತಿ ಅಂದರೆ ಈ ಮರ ಏರಲಿಕ್ಕೆ ಅವರು ಹಾಕುವ ತಳೆಗಳು ಮತ್ತು ಅವರ ದೋಟಿಗೆ ಹೇಗೆ ಹಲ್ಲು ಕೊಕ್ಕೆ ಕಟ್ಟುವುದು ಅಂತ ಒಟ್ಟು 2 ತರಬೇತಿಯನ್ನು ನಾವು 5 ದಿವಸ ತರಬೇತಿಯನ್ನು ವಿಟ್ಲ ಸಿಪಿ ಸೆರೆಯಲ್ಲಿ ಕ್ಯಾಂಪ್ಕೋ ವತಿಯಿಂದ ಕೊಟ್ಟಿದ್ದೇವೆ. ಅದಲ್ಲದೆ ಮುಂದೆ ಈಗ ತಂತ್ರಜ್ಞಾನಗಳು ಬೆಳೆದ ಹಾಗೆ ಫೈಬರ್ ದೋಟಿ ಬಂದ ನಂತರ ನಾವು ಒಟ್ಟು 2 ತರಬೇತಿಯನ್ನು ವಿಟ್ಲ ಸಿಪಿ ಸೆರೆಯಲ್ಲಿ 3 ದಿವಸಗಳ ತರಬೇತಿ ಕೊಟ್ಟಿದ್ದೇವೆ. ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಪ್ರದೇಶದ ಸಹಕಾರಿ ಸಂಘಗಳ ಮೂಲಕ ಒಟ್ಟು 19 ಕಡೆ ಈ ರೀತಿಯ ತರಬೇತಿ ಶಿಬಿರಗಳನ್ನು ಕ್ಯಾಂಪ್ಕೋ ಸಹಯೋಗದಿಂದ ಅವರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಅದೇ ಈ ವಿಟ್ಲದ ಪಿಂಗಾರಕ್ಕೆ ಕೂಡ ಕ್ಯಾಂಪ್ಕೋದ ತರಬೇತಿದಾರರೇ ಆರಂಭದಲ್ಲಿ ತರಬೇತಿ ಕೊಟ್ಟು ಅವರು ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ.
ಹೇಳಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ನಾವು ಅದನ್ನು ಬಯಸಿದ್ದೆವು, ಆದರೆ ಅಲ್ಲೆಲ್ಲ ಯಶಸ್ವಿ ಆಗಲಿಲ್ಲ, ತಂಡಗಳಾಗಲಿಲ್ಲ. ಆದರೆ ಕೃಷಿಕರ ಮನೆಗಳಲ್ಲಿ ದೋಟಿಗಳು ಕೆಲಸ ಮಾಡ್ತಾ ಇವೆ. ಅದು ತುಂಬ ಸಂತಸದ ಸಂಗತಿ. ಕ್ಯಾಂಪ್ಕೋ ಆ ನಿಟ್ಟಿನಲ್ಲಿ ತುಂಬ ಫಲಪ್ರದ ಕೆಲಸ ಮಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೆ. ಯಾಕೆಂದರೆ ಎಲ್ಲ ತರಬೇತಿಗಳಲ್ಲಿ ನಾನು ಸ್ವತಃ ಭಾಗವಹಿಸಿದ್ದೆ. ಅದು ಸರಿ. ಇದರ ಜೊತೆಗೆ ಈಗ ಈ ಪ್ರತಿ ವರ್ಷವೂ ಬರುವಂತಹ ಕಾಯಿಲೆಗಳು ಅಥವಾ ರೋಗ ರುಜಿನಗಳು ಒಂದು ಕಡೆ, ಹೌದು, ಅದರ ಜೊತೆಗೆ ಕೃಷಿಕರಿಗೆ ಕೆಲವು ಸಮಸ್ಯೆಗಳು, ಈಗ ಅಡಿಕೆಯಲ್ಲಿ ಕೂಡ ಕಲಬೆರಕೆ ಅಂತದ್ದು ಕಂಡು ಬರ್ತದೆ. ಹೌದೌದು. ಈ ತರದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಶಿವಮೊಗ್ಗ, ತೀರ್ಥಹಳ್ಳಿ ಆ ಪ್ರದೇಶದ ಕೆಂಪು ಅಡಿಕೆ ಬೆಳೆಗಾರರು, ಅವರು ಬೆಳೆದ ಅಡಿಕೆ ಹೆಚ್ಚಾಗಿ ಉತ್ತರ ಭಾರತದ ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಈ ಭಾಗಗಳಿಗೆ ಹೋಗ್ತದೆ, ಕಲ್ಕತ್ತಾ ಆ ಭಾಗಗಳಿಗೆ ಹೋಗ್ತದೆ. ಮತ್ತು ಈ ಸುಪಾರಿ ಕಂಪೆನಿಗಳು ಕೂಡ ಈ ಕೆಂಪಡಿಕೆಯನ್ನು ಅವರ ಉತ್ಪನ್ನಗಳಿಗೆ ಬಳಕೆ ಮಾಡ್ತಾ ಇವೆ. ಸಮಸ್ಯೆ ಆಯಿತು ಏನೆಂದರೆ 100ಕ್ಕಿಂತ ಜಾಸ್ತಿ ಲೋಡುಗಳು ಅಡಿಕೆಗಳು ಕಲಬೆರಕೆಯ ಕಾರಣದಿಂದ ಹಿಂದೆ ಬಂದಿವೆ. ಇದು ದೊಡ್ಡ ಸಮಸ್ಯೆಯಾಗಿ ಈಗ ಕಾಡ್ತಾ ಇದೆ. ಯಾಕೆಂದರೆ ನಮಗೆ ಒಂದು ಮಾಹಿತಿ ಪ್ರಕಾರ ಅಡಿಕೆಗೆ ರಾಸಾಯನಿಕ ಬಣ್ಣ ಕೊಟ್ಟು ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಅದು ಹಿಂದೆ ಬಂದಿದೆ. ಕಳಿಸಿದ ಅಡಿಕೆ ಹಿಂದೆ ಬಂದರೆ ಅಂದರೆ ಆ ಪ್ರದೇಶದಲ್ಲಿ ಬೆಳೆಯುವ ಅಡಿಕೆ ಬೆಳೆಗಾರರಿಗೆ ನಾಳೆಯ ಭವಿಷ್ಯ ಅದು ತೊಂದರೆಗೆ ಸಿಲುಕಲಿದೆ ಎಂಬುದು ಸತ್ಯ. ಜೊತೆಗೆ ನಮ್ಮ ಈ ಚಾಲಿ ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಇಲ್ಲಿ ವಿದೇಶದಿಂದ ಬಂದ ಅಡಿಕೆಯನ್ನು ವ್ಯಾಪಾರಿಗಳು ಅಥವಾ ಕೃಷಿಕರು ಬೆರಕೆ ಮಾಡಿ ಮಾರಾಟ ಮಾಡುವ ಒಂದು ಎರಡು ಕಡೆ ಮಾರಾಟ ಮಾಡಿದ್ದು ನಮ್ಮ ಕ್ಯಾಂಪ್ಕೋ ಇದು ಶಾಖೆಗಳಲ್ಲಿ ಕೂಡ ಸಿಕ್ಕಿ ಬಿದ್ದಿದ್ದಾರೆ ಅವರು. ಯಾಕಂದರೆ ಆ ರೀತಿ ಮಾರಾಟ ಮಾಡುವಾಗ ಸರಿಯಾದ ಕಲಬೆರಕೆ ಅದು ಬಣ್ಣಗಳಲ್ಲಿ ಕೂಡ ಗೊತ್ತಾಗ್ತದೆ. ನಮ್ಮ ಅಡಿಕೆ ಕೃಷಿಕರೇ ಆ ಅಡಿಕೆಯನ್ನು ತಂದು ನಮ್ಮ ಶಾಖೆಗಳಲ್ಲಿ ಮಾರಾಟ ಮಾಡಲಿಕ್ಕೆ ಬಂದದ್ದು ಗೊತ್ತಾಗಿ ನಾವು ಅದನ್ನು ತಡೆ ಹಿಡಿದಿದ್ದೇವೆ. ಈ ರೀತಿ ನಮ್ಮ ಯಾವ ಕೃಷಿಕರು ಹೀಗೆ ಇದಕ್ಕೆ ಅವಕಾಶ ಕೊಡ್ತಾರೋ ನಾಳೆ ನಮ್ಮ ಈ ಪ್ರದೇಶದ ಅಡಿಕೆ ಬೆಳೆ ಮೇಲೆ, ಇದರ ಮಾರಾಟದ ಮೇಲೆ ತೊಂದರೆ ಬೀಳ್ತದೆ. ನಮ್ಮ ಇಲ್ಲಿಯ ಏನು ಚಾಲಿ ಅಡಿಕೆ ಉತ್ತರ ಭಾರತದಲ್ಲಿ ಹೆಸರುವಾಸಿಯಾಗಿದೆ, ಅದು ತನ್ನ ಹೆಸರನ್ನು ಕಳೆದುಕೊಂಡು ನಾಳೆ ಸಮಸ್ಯೆಗಳು ಎದುರಾಗುವುದು ಖಂಡಿತ. ನಮ್ಮ ಅಡಿಕೆ ಕೃಷಿಕರು ಈ ಬಗ್ಗೆ ಖಂಡಿತ ಗಮನ ಕೊಡಬೇಕು. ಇಂತಹ ಯಾವುದೇ ಕಲಬೆರಕೆಗೆ ಆಸ್ಪದ ಕೊಡದೆ ಅಂಥವರನ್ನು ದೂರವಿಟ್ಟು ನಮ್ಮ ಸಹಕಾರಿ ಕ್ಷೇತ್ರದ ಮೂಲಕ ಸಹಕಾರಿ ಸಂಸ್ಥೆಗಳಲ್ಲಿ ಅಡಿಕೆಯನ್ನು ಮಾರಾಟ ಮಾಡಿ ಆ ರೀತಿ ಒಳ್ಳೆಯ ವ್ಯವಸ್ಥೆಯನ್ನು ಬೆಳೆಸಬೇಕು ಎಂಬ ಒಂದು ಕಳಕಳಿ ನಮ್ಮಲ್ಲಿದೆ. ಇದು ಈ ರೀತಿಯ ಒಂದು ಮಿಶ್ರಣದ ಬಗ್ಗೆ ಆಯಿತು. ಅದೇ ರೀತಿಯಲ್ಲಿ ಈಗೇನಾಗಿದೆ ಅಂತ ಹೇಳಿದರೆ ಅಡಿಕೆ ಅನ್ನುವಂಥದ್ದು ಎಲ್ಲ ಕಡೆಗೆ ವ್ಯಾಪಿಸಿದೆ ಅಂತ ಹೇಳಿ ನಾವಾಗಲೇ ಇಂತಹ ಸಂದರ್ಭದಲ್ಲಿ ಮುಂದೆ ಒಂದು ದಿನ ಅಡಿಕೆ ಅನ್ನುವಂಥದ್ದಕ್ಕೆ ಬೆಲೆ ಹೀಗೆ ಏರ್ತಾ ಹೋಗದೆ ಇರಬಹುದು ಅನ್ನುವಂಥ ಒಂದು ಸಂಶಯ ಎಲ್ಲರ ಹತ್ರ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ಹೇಳಿ ಕ್ಯಾಂಪ್ಕೋ ಅಥವಾ ನೀವುಗಳೆಲ್ಲ ಆಲೋಚಿಸ್ತೀರಿ? ಕ್ಯಾಂಪ್ಕೋ 1973ರಲ್ಲಿ ಆರಂಭವಾದ ಈಚೆಗೆ, ಯಾಕಂದರೆ 51 ವರ್ಷದಲ್ಲಿ ಕ್ಯಾಂಪ್ಕೋ ಎಲ್ಲ ಕೃಷಿಕರಿಗೆ ಹೇಳ್ತಾ ಇದೆ, ನೀವು ಖಾಲಿ ಅಡಿಕೆಯನ್ನು ನಂಬಿಕೊಂಡು ಇರಬೇಡಿ, ಉಪಬೆಳೆಗಳನ್ನು ಪರ್ಯಾಯ ಬೆಳೆಗಳನ್ನು ಕೂಡ ಬೆಳೆಯಿರಿ. ಯಾಕಂದರೆ ಒಂದು ಬೆಳೆಯ ಧಾರಣೆ ಬಿದ್ದಾಗ ಮತ್ತೊಂದು ನಿಮ್ಮನ್ನು ಆಧರಿಸ್ತದೆ. ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನಡೆಸುವುದು ಈ ರೀತಿಯ ಉಪಬೆಳೆಗಳು ಕೂಡ ಆಗಿರಬಹುದು ಎಂದು ಕ್ಯಾಂಪ್ಕೋ ಹೇಳ್ತಾ ಬಂದಿದೆ. ಅದೇ ಉದ್ದೇಶದಿಂದ ಅಡಿಕೆ ಜೊತೆ ಕೊಕ್ಕೋ ಬೆಳೆಯಿರಿ ಅಂತ ಹೇಳಿ ನಾವು 1986ರಲ್ಲಿ ಪುತ್ತೂರಿನಲ್ಲಿ ದೊಡ್ಡ ಮಟ್ಟದ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಕೂಡ ಕ್ಯಾಂಪ್ಕೋ ಆರಂಭ ಮಾಡಿತು. ಅದರಲ್ಲಿಯೂ ಕೊಕ್ಕೋ ಬೆಳೆಗಾರರಿಗೆ ದೊಡ್ಡ ಕೊಡುಗೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾವುದನ್ನು ನೀವು ಅಡಿಕೆಯನ್ನು ನಂಬಿ ಇರುವುದಲ್ಲ, ಅಡಿಕೆಯನ್ನು ಬೆಳಿಬೇಡಿ ಅಂತ ಹೇಳುವುದಿಲ್ಲ. ಆದರೆ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಬದುಕಿನ ದೃಷ್ಟಿಯಿಂದ, ನಿಮ್ಮ ಆದಾಯದ ದೃಷ್ಟಿಯಿಂದ ಉಪಬೆಳೆಗಳಿಗೂ ಕೂಡ ಅಷ್ಟೇ ಗಮನ ಕೊಡಬೇಕು ಎಂಬುದು ಕ್ಯಾಂಪ್ಕೋದ ಆಶಯ ಕೂಡ. ಉಪಬೆಳೆ ಅಂತ ಹೇಳುವಾಗ ನೀವು ಕೊಕ್ಕೋವನ್ನು ಪ್ರಸ್ತಾಪಿಸಿದ್ರಿ. ಕೊಕ್ಕೋದ ಬೆಳೆಯನ್ನು ಬೆಳೆಯುವಾಗ ಯಾವ ರೀತಿಯಲ್ಲೆಲ್ಲ ಅವರು ಗಮನ ಕೊಡಬೇಕಾಗ್ತದೆ? ಮುಖ್ಯವಾಗಿ ಅಂತರ ಬೆಳೆಯಾಗಿ ಬೆಳೆಯಬೇಕು. ಅಡಿಕೆಯ ಒಳಗೆ ಬೆಳೆಯುವಾಗ ಪ್ರಮುಖ ಬೆಳೆ ಅಡಿಕೆ ಆದರೆ ಅಡಿಕೆಗೆ ತೊಂದರೆ, ನೀರಾವರಿಗಾಗಲಿ ಅದರ ಫಸಲಿಗಾಗಲಿ ತೊಂದರೆ ಆಗದ ಹಾಗೆ ಗೊಬ್ಬರ ಕೊಡುವುದು ಮತ್ತು ನಡುವುದು ಅದು ಮುಖ್ಯ ಆಗ್ತದೆ. ಜೊತೆಗೆ ಅದರ ಪ್ರೂನಿಂಗ್ ಮಾಡದಿದ್ದರೆ ನಮಗೆ ನಾವು ನಿರೀಕ್ಷಿಸಿದ ಫಸಲು ಬರಲಿಕ್ಕೆ ಕಷ್ಟ ಇದೆ. ವರ್ಷಕ್ಕೆ 2 ಸಲ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದ ನಂತರ ಬೋರ್ಡೋ ಸಿಂಪಡಣೆ ಕೂಡ ಅದಕ್ಕೂ ಅಗತ್ಯ ಇದೆ. ಅಡಿಕೆ ಮರಕ್ಕೆ ಬೋರ್ಡೋ ಸಿಂಪಡಣೆ ಮಾಡುವ ಹೊತ್ತಿಗೆ ಕೊಕ್ಕೋದಲ್ಲಿ ಕಾಯಿಗಳಿದ್ದರೆ ಅದಕ್ಕೆ ಕೂಡ ಅದೇ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು. ಮತ್ತು ಬಲಿತ ಕಾಯಿಗಳನ್ನು ತುಂಬ ಜನ ಇಲ್ಲಿ ಕೂಡ ತಪ್ಪು ತಿಳ್ಕೊಳ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಅವರು ಮಂಗಗಳ ಕಾಟ ಇದೆ, ಬೇರೆ ಬೇರೆ ಉಪಟಳ ಇದೆ, ನಮಗೆ ಕೊಕ್ಕೋ ಸಿಗುವುದಿಲ್ಲ ಅಂತ ಬೆಳೆದ ಕಾಯಿಯನ್ನು ಕೊಯ್ದು ಅದನ್ನು 1 ವಾರ ಇಟ್ಟು ನಂತರ ಮಾರಾಟ ಮಾಡ್ತಾ ಇದ್ದಾರೆ. ಇದು ಕ್ವಾಲಿಟಿ ಬರುವುದಿಲ್ಲ. ಹಣ್ಣಾದ ಕೋಡುಗಳನ್ನೇ ಕೊಯ್ದು ಅದನ್ನು ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡುವುದು ಒಳ್ಳೆಯ ಒಂದು ಕ್ರಮಗಳು.
ಈ ರೀತಿ ಕೃಷಿಯಲ್ಲಿ ಅಂದರೆ ಆ ಬೆಳೆದ ಹಣ್ಣಾದ ಕೋಡುಗಳನ್ನು ಕೊಯ್ದಾಗ ಅವರಿಗೆ ಅದರ ಕ್ವಾಲಿಟಿ ಕೂಡ ಸಿಗ್ತದೆ, ಉತ್ತಮ ದರ ಕೂಡ ಸಿಗ್ತದೆ. ಈ ಅಂತರ ಬೆಳೆಯಾಗಿ ಬೆಳೆದು ಪ್ರಮುಖ ಬೆಳೆಗೆ ಕೊಡುವ ಗೊಬ್ಬರವನ್ನು ಕೂಡ ಕೊಕ್ಕೋ ಗಿಡಗಳಿಗೂ ಕೊಡುವುದನ್ನು ಕೂಡ ಅವರು ಮರಿಬಾರದು ಅಂತ. ಹಾಂ ಸರಿ. ಈಗ ಇದಕ್ಕೆ ಬೇಕಾದಂತಹ ಏನು ಗಿಡಗಳಲ್ಲಿ ಏನಾದರೂ ಕೂಡ ತಳಿಗಳು ಇಂಥದ್ದೇನಾದರೂ ಕೂಡ ಲಭ್ಯ ಇದೆಯಾ ಇಲ್ಲಿ? ಉತ್ತಮ ತಳಿಗಳು ಲಭ್ಯ ಇದೆ. ನಮ್ಮ CPCRI ಅವರು ಆ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ, ಉತ್ತಮ ತಳಿಗಳನ್ನು ಸಂಶೋಧನೆ ಮಾಡಿದ್ದಾರೆ. ಕ್ಯಾಂಪ್ಕೋ ಕೂಡ CPCRI ಮೂಲಕ ಮತ್ತು ಕೆಲವು ನರ್ಸರಿಗಳ ಮೂಲಕ ನಮ್ಮ ಸದಸ್ಯ ಬೆಳೆಗಾರರಿಗೆ ಕಡಿಮೆ ದರದಲ್ಲಿ ಕೊಕ್ಕೋ ಬೆಳೆಗಳನ್ನು ಪ್ರತಿ ವರ್ಷ ಪೂರೈಸ್ತಾ ಇದೆ. ಸರಿ. ಈ ಅಂತರ ಬೆಳೆಯನ್ನು ಬೆಳೆಯುವಾಗ ಕೊಕ್ಕೋದಲ್ಲಿ ಬರುವಂತಹ ಒಂದು ಸಮಸ್ಯೆ ಅಂತ ಹೇಳಿದರೆ ಅದು ಅಡಿಕೆಗೆ ಹಾಕುವ ಗೊಬ್ಬರವನ್ನೆಲ್ಲ ತಿಂತದೆ ಅನ್ನುವಂಥ. ಹೌದು ಹೌದು. ಈಗ ಅದರಿಂದಾಗಿ ತುಂಬ ಕೃಷಿಕರು ಅದನ್ನು ತೆಗೆದು ಅದು ಆಗುವುದಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಹೌದು ಹೌದು. ಇದಕ್ಕೆ ಏನಾದರೂ ಕೂಡ ಪರಿಹಾರ ಅಂತ ಉಂಟಾ? ಕೊಕ್ಕೋ ಮತ್ತು ಅಡಿಕೆ ಇದು ಯಾವಾಗಲೂ ತಾಗಿ ಬರೋದಿಲ್ಲ ಸರ್. ಸರಿಯಾದ ವೈಜ್ಞಾನಿಕವಾದ ಕೃಷಿ ಮಾಡಿದರೆ ಸಮಸ್ಯೆಗಳು ಬರೋದಿಲ್ಲ. ಇದು ತುಂಬ ಹೆಚ್ಚಿನ ಕೃಷಿಕರು ಏನು ಮಾಡ್ತಾರೆ ಅಂದರೆ, ಒಂದು ಕೊಕ್ಕೋ ನಡ್ತಾರೆ, ಅಡಿಕೆ ಮರಕ್ಕೆ ಮಾತ್ರ ಗೊಬ್ಬರ ಕೊಡ್ತಾರೆ, ಕೊಕ್ಕೋಗಳಿಗೆ ಗೊಬ್ಬರ ಕೊಡುವುದಿಲ್ಲ. ಅದು ಸಹಜವಾಗಿ ತನ್ನ ಆಹಾರಕ್ಕಾಗಿ ಅಡಿಕೆ ಮರದ ಬುಡಕ್ಕೋ ಅದರ ಬೇರುಗಳನ್ನು ಕಳಿಸಿ ಆಹಾರ ಸೇವಿಸುವುದು ಸಹಜ. ಈ ತುಂಬ ಜನ ನಾನು ಗಮನಿಸಿದ ಹಾಗೆ, ನಾನು ಕೆಲವು ಕೊಕ್ಕೋ ಬೆಳೆಯುವ ಕೃಷಿಕರ ಮನೆಗೆ ತೋಟಕ್ಕೆ ಹೋಗಿದ್ದೇನೆ. ಅವರು ಪ್ರತಿ ವರ್ಷ ಅದಕ್ಕೆ 1 ಅಥವಾ 2 ಬುಟ್ಟಿ ಮಣ್ಣು ಕೂಡ ಕೊಟ್ಟು ಅತ್ಯುತ್ತಮವಾದ ಫಸಲನ್ನು ಪಡೀತಾ ಇದ್ದಾರೆ. ಯಾವ ಪ್ರತ್ಯೇಕವಾದ ನಾವು ಕೊಕ್ಕೋಕ್ಕೆ ಗಮನ ಕೊಡದೇ ಹೋದರೆ ಈ ಅಡಿಕೆಯ ಮೇಲೆ ಖಂಡಿತ ಪರಿಣಾಮ ಬೀರುವುದು ಸತ್ಯ. ಈಗ ನೀವೊಂದು ಮಾತು ಹೇಳಿದ್ರಿ, ಇದಕ್ಕೆ ಫಲ ಬರುವಾಗ ಕೆಲವು ತೊಂದರೆಗಳುಂಟು ಹೇಳುವಂಥ. ಮಂಗಗಳುಂಟು, ಅಳಿಲುಗಳುಂಟು, ಮತ್ತೆ ಚಿಕ್ಕ ಚಿಕ್ಕ ಒಂದು ಸೊಳ್ಳೆಗಳ ಜಾತಿಯದ್ದುಂಟು. ಈ ಎಲ್ಲವೂ ಕೂಡ ಅದನ್ನು ತಿನ್ನಲಿಕ್ಕೆ ಬರುವಂಥದ್ದು. ಇದನ್ನು ರಕ್ಷಿಸಲಿಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ? ಅದಕ್ಕೆ ರಕ್ಷಣೆಗೆ, ಕಾಡು ಪ್ರಾಣಿಗಳ ರಕ್ಷಣೆಗೆ ನಾವು ಬೇರೆ ವ್ಯವಸ್ಥೆಗಳೇನು ಮಾಡುವಾಗಿಲ್ಲ ಸರ್. ಅದನ್ನು ಕೊಲ್ಲುವುದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದ ಕೃಷಿಕರೇ ಏನಾದರೂ ಪರಿಹಾರ ಕಂಡುಕೊಳ್ಬೇಕಲ್ಲದೆ ಒಂದು ಬಲಿತ ಕಾಯಿಗಳನ್ನು ಗಮನಿಸಿ ಕೊಯ್ಯುವುದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಮರದಲ್ಲಿ ತುಂಬ ಹಣ್ಣುಗಳನ್ನು ಬಿಡದೆ ಆಗುವಾಗ ಅದು ನಮಗೆ ಗಮನಿಸಿದವರಿಗೆ ಕೂಡಲೇ ಗೊತ್ತಾಗ್ತದೆ. ಯಾಕಂದರೆ ಅದರ ಕಲರು ಚೇಂಜ್ ಆಗ್ತಾ ಇರ್ತದೆ. ಆ ಹೊತ್ತಿಗೆ ಕೊಯ್ಲು ಮಾಡಿ ಹೆಚ್ಚು ಪ್ರಾಣಿಗಳಿಗೆ ಸಿಗದ ಹಾಗೆ ರಕ್ಷಣೆ ಮಾಡೋದು ಸ್ವಲ್ಪ ಜಾಣತನ. ಸರಿ. ಈಗ ಕೊಯ್ದ ಕಾಯಿಗಳನ್ನು ಈಗ ಹಾಗೆ ಮಾರಾಟ ಮಾಡುವುದು ಒಳ್ಳೆಯದಾ ಅಥವಾ ಸಂಸ್ಕರಿಸಿ ಮಾರಾಟ ಮಾಡೋದು? ಸಂಸ್ಕರಿಸಿ ಮಾರಾಟ ಮಾಡೋದು ಒಳ್ಳೆಯದು. ಹಾಗೆ ಮಾರಾಟ ಮಾಡೋದು ಕಷ್ಟ ಸಾಧ್ಯ. ಯಾಕೆಂದರೆ ಅದು ತೂಕ ಜಾಸ್ತಿ ಇರ್ತದೆ. ಅದರ ಕೋಡುಗಳು ಹೊರಗೆ ಈಗ ಅಂತ ಒಂದು ಯಾವುದೇ ವ್ಯವಸ್ಥೆಗಳಿಲ್ಲ. ಕೋಡನ್ನು ಸಂಸ್ಕರಿಸುವ ವ್ಯವಸ್ಥೆಗಳು ಇನ್ನು ಬರಲಿಲ್ಲ, ಮುಂದೆ ಬರಬೇಕದು. ಆ ಬಗ್ಗೆ ಕೂಡ ಯಾವುದಾದ್ರೂ ಕೈಗಾರಿಕೋದ್ಯಮಿಗಳು ಮತ್ತು ಹೆಚ್ಚು ಆಸಕ್ತರು ಕೋಡುಗಳಿಂದ ಕೂಡ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಿ ಮೌಲ್ಯವರ್ಧಿತ ವಸ್ತುಗಳನ್ನು ಉತ್ಪಾದಿಸುವ ವ್ಯವಸ್ಥೆಗಳಾಗಬೇಕು ಅಂತ ಒಂದು ಆಸೆ ಇದೆ ನಮಗೆಲ್ಲ ಕೃಷಿಕರಿಗೆ. ಕೋಡುಗಳನ್ನು ಸಂಸ್ಕರಿಸಿಯೇ ಮಾರಾಟ ಮಾಡೋದು ಬಹಳ ಉತ್ತಮ. ಅದರಲ್ಲಿಯೂ ಸಂಸ್ಕರಿಸಿದ ಕೋಡುಗಳನ್ನು ಹಸಿ ಬೀಜಗಳನ್ನು ಕೊಡುವುದು ಒಂದು ರೀತಿಯಾದರೆ, ಅದು ಒಣಗಿಸಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಫರ್ಮೆಂಟೇಷನ್ ಮಾಡಿ ಒಣಗಿಸಿ ಕೊಡುವುದು ಹೆಚ್ಚು ಉತ್ತಮ. ಯಾವುದು ಹೆಚ್ಚು ಲಾಭದಾಯಕ? ಹೆಚ್ಚು ಲಾಭದಾಯಕ ಒಣಗಿಸಿ ಕೊಡುವುದು ಲಾಭದಾಯಕ. ನಮಗೆ ಸ್ಟಾಕ್ ಕೂಡ ಇಡ್ಬೋದು. ಈಗ ಧಾರಣೆ, ನಾವು ಒಣಗಿಸಿದ ಕೊಕ್ಕೋ ಬೀಜಗಳು ಆ ಸಮಯದಲ್ಲಿ ಧಾರಣೆ ಕಡಿಮೆ ಇದ್ದರೆ ನಾವು 1-2 ತಿಂಗಳು ಕಳೆದು 6 ತಿಂಗಳವರೆಗೆ ಅದನ್ನು ಸ್ಟಾಕ್ ಇಟ್ಟು ಕೂಡ ಮಾರಾಟ ಮಾಡ್ಬೋದು. ಆ ಅವಕಾಶಗಳುಂಟು. ಈಗ ಇದಲ್ಲದೆ ಕೊಕ್ಕೋದ ಬೆಳೆಗೆ ಕ್ಯಾಂಪ್ಕೋ ಯಾವ ರೀತಿಯ ಪ್ರಯತ್ನವನ್ನು ಪಡ್ತಾ ಇದ್ರು? ಕೊಕ್ಕೋ ಬೇರೆ ಬೇರೆ ಕಡೆಗಳಲ್ಲಿ ವಿಸ್ತರಿಸಬೇಕು. ನಮ್ಮ ಕೃಷಿಕರು, ಅದರಲ್ಲಿಯೂ ಅಡಿಕೆ ಕೃಷಿಕರು ಕೊಕ್ಕೋದ ಬಗ್ಗೆ ಗಮನ ಹೆಚ್ಚು ಕೊಡಬೇಕು ಅಂತ ನಾವು ಪ್ರತಿ ವರ್ಷ ಈ ಗಿಡಗಳನ್ನು ಕೊಡುವುದೇ ಅದೇ ಉದ್ದೇಶದಿಂದ. ಯಾಕೆಂದರೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಬೆಳೆಯುವ ಕೊಕ್ಕೋಗಳು ನಮಗೆ ನಮ್ಮ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೆಚ್ಚು ಪೌಷ್ಟಿಕವಾದ, ಹೆಚ್ಚು ಸತ್ವಯುತ ಕೊಕ್ಕೋ ಬೀಜಗಳನ್ನು ಒದಗಿಸಿಕೊಡ್ತವೆ. ಅದರಲ್ಲಿಯೂ ದಕ್ಷಿಣ ಕೇರಳ ಮತ್ತು ಆಂಧ್ರ ಈ ಭಾಗದ ಕೊಕ್ಕೋ ಬೀಜಗಳಿಗಿಂತ ಹೆಚ್ಚು ಸತ್ವಯುತ ಕೊಕ್ಕೋ ಬೀಜಗಳು ಸಿಗುವುದು ಇಲ್ಲಿಯ ಈ 3 ಜಿಲ್ಲೆಗಳಿಂದ. ಯಾಕೆ ಅದು ಕಾರಣ ಇಲ್ಲಿಯ ಮಣ್ಣಿನ ಗುಣದ ಕಾರಣ ಇರ್ಬೋದು, ಇಲ್ಲಿಯ ಹವಾಮಾನ ಕಾರಣ ಇರ್ಬೋದು. ಆದ ಕಾರಣ ಈ ಭಾಗದಲ್ಲಿ ಹೆಚ್ಚು ಕೊಕ್ಕೋ ಬೆಳೀರಿ ಅಂತ ಕ್ಯಾಂಪ್ಕೋ ಹೆಚ್ಚು ಒತ್ತಡ ತರ್ತಾ ಇದೆ. ಅದರ ಜೊತೆಗೆ ತುಮಕೂರು ಆ ಭಾಗದಲ್ಲಿ ಕೂಡ ಕೊಕ್ಕೋ ಬೆಳೆದು ಅಲ್ಲಿ ಮಂಗಗಳ ಕಾಟಗಳು, ಕಾಡು ಪ್ರಾಣಿಗಳ ಕಾಟಗಳು ಅಲ್ಲಿ ತುಂಬ ಕಡಿಮೆ ಇದೆ. ಆ ಭಾಗದಲ್ಲಿ ಕೊಕ್ಕೋ ಕೃಷಿ ಹೆಚ್ಚು ಪರಿಣಾಮಕಾರಿಯಾಗಬಹುದು ಅಂತ ಕ್ಯಾಂಪ್ಕೋ ಕಂಡುಕೊಂಡು ಆ ಕಡೆಗೂ ಕೂಡ ಗಮನ ಕೊಡ್ತಾ ಇದೆ. ಸರ್, ಈಗ ಈ ಕೊಕ್ಕೋ ಅನ್ನುವಂಥದ್ದು ಒಂದು ಮುಖ್ಯವಾಗಿ ಪರ್ಯಾಯ ಬೆಳೆ ಅಂತ ಹೇಳ್ಬೋದು. ಇದಲ್ಲದೆ ಬೇರೆ ಬೆಳೆಗಳನ್ನು ಕೂಡ ನಮ್ಮ ಕೃಷಿಕರು ಬೆಳೆಸುವಂಥದ್ದು ಕಂಡು ಬಂದಿದೆ. ರಬ್ಬರ್ ಇರಬಹುದು ಅಥವಾ ಗೇರು ಬೀಜ ಇರಬಹುದು, ಕಾಳು ಮೆಣಸು. ಈ ರಬ್ಬರ್ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ
ಕೇರಳದ ಭಾಗದಿಂದ ಬಹುಶಃ ಇಲ್ಲಿಗೆ ಹೆಚ್ಚು ಪ್ರಚಾರಕ್ಕೆ ಬಂತು ಅಂತ ಕಾಣ್ತದೆ. ಹೌದು ಹೌದು ಹೌದು. ಹೇಗೆ ಈಗ ರಬ್ಬರ್ನ ವ್ಯವಸ್ಥೆ? ರಬ್ಬರು ಧಾರಣೆ ಒಳ್ಳೆದಿದೆ, ಆದರೆ ಅಲ್ಲಿ ಕೂಡ ಸಮಸ್ಯೆಗಳಿದೆ. ಆದರೆ ಟ್ಯಾಪರ್ಸ್ಗಳು ಈಗ ಈಗ 10 ವರ್ಷದ ಹಿಂದೆ ಇದ್ದಷ್ಟು ಸಹಕಾರ ಟ್ಯಾಪರ್ಸ್ಗಳಿಂದ ಕೃಷಿಕರಿಗೆ ಸಿಗ್ತಾ ಇಲ್ಲ. ಮತ್ತು ಮಾರಾಟ ವ್ಯವಸ್ಥೆ ಕೂಡ ಈ ಧಾರಣೆಯಲ್ಲಿ ಕೂಡ ಈಗ ಒಳ್ಳೆದ ಉತ್ತಮ ಅಂತ ಅನಿಸದಿದ್ರೂ ಒಂದು ನೆಮ್ಮದಿ ತೃಪ್ತಿ ನೀಡುವ ಧಾರಣೆ ಈಗ ಇದೆ, ಸದ್ಯಕ್ಕಿದೆ. ಅದೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮೇಲೆ ನಿಗದಿತವಾದ ಧಾರಣೆ ಆದ ಕಾರಣ ನಮಗೆ ಭಾರತೀಯ ದೇಶೀಯ ಮಾರುಕಟ್ಟೆಯಲ್ಲಿ ಅದು ಹೀಗೆ ಅಂತ ಹೇಳುವ ಹಾಗಿಲ್ಲ ಈ ರಬ್ಬರ್ ಧಾರಣೆ ಕೂಡ. ಆದರೆ ಹೆಚ್ಚಿನ ಕೃಷಿಕರು ಅದನ್ನು ಕೂಡ ಒಂದು ಆದಾಯದ ಮೂಲ ಅಂತ ತಿಳ್ಕೊಂಡು ಹೆಚ್ಚು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇದರಲ್ಲಿ ಬರುವ ಸಮಸ್ಯೆಗಳು ಅಂತ ಹೇಳಿದ್ರೆ ಏನು? ಒಂದು ಟ್ಯಾಪರ್ಸ್ಗಳ ಸಮಸ್ಯೆ, ಮತ್ತು ಹವಾಮಾನ ಸಮಸ್ಯೆ ಕೂಡ. ಈ ಮಳೆ ಜೋರ ಆದರೆ ಅದರ ಎಲೆ ಕೊಳೆತು ಬೀಳುತ್ತದೆ, ಅಲ್ಲಿ ಹಾಲಿನ ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ. ಮತ್ತು ಈ ಮಳೆಗಾಲದಲ್ಲಿ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ತಾರೆ, ಟ್ಯಾಪಿಂಗ್ ಮಾಡುವ ಅಲ್ಲಿ ಪ್ಲಾಸ್ಟಿಕ್ಕು ಕವಚಗಳು ಹಾಕ್ತಾ ಇದ್ದಾರೆ. ಆದರೆ ವಿಪರೀತ ಮಳೆ ಇದ್ದಾಗ ಆ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೀರು ಮೇಲಿಂದ ಬೀಳ್ತಾ ಇರ್ತದೆ, ಅದು ಹಾಲು ಅಲ್ಲಿಗೆ ಗಟ್ಟಿ ಆಗ್ತದೆ, ಪ್ರಯೋಜನಕ್ಕೆ ಬರುವುದಿಲ್ಲ. ಈ ವರ್ಷ ಹಾಗೆ ಆಯಿತು. ಹೆಚ್ಚಿನ ಕೃಷಿಕರು ಪ್ಲಾಸ್ಟಿಕ್ ಅಳವಡಿಸಿದರು, ಆದರೆ ಒಂದೂವರೆ ತಿಂಗಳು ಈ ಉತ್ತಮ ಧಾರಣೆ ಇರುವಾಗ ಕೂಡ ಅವರಿಗೆ ಟ್ಯಾಪಿಂಗ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಈ ಸಮಸ್ಯೆಗಳಿಂದಾಗಿ. ಮತ್ತು ಈಗಿನ ಯುವಕರು ಇದು ಯಾಕಂದರೆ ತುಂಬ ಕಷ್ಟ ಇದೆ, ಬೆಳಿಗ್ಗೆ 4-5 ಗಂಟೆಗೆ ಎದ್ದು ಬರಬೇಕು, ಅಂತಹ ಕೆಲಸಗಳಿಗೆ ಯುವಕರು ಹೆಚ್ಚು ಆಸಕ್ತಿಯಿಂದ ಬರ್ತಾ ಇಲ್ಲ. ಅದು ಕೂಡ ಕೆಲವು ಕಡೆ ನಮಗೆ ಸಮಸ್ಯೆಗಳು ಅಂತ ಕಾಣಿಸ್ತಾ ಇದೆ ಈಗ. ಈ ಟ್ಯಾಪರ್ಗಳ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಏನಾದರೂ ಕೂಡ ವ್ಯವಸ್ಥೆ ಉಂಟಾ? ಅದಕ್ಕೆ ಈಗ ವ್ಯವಸ್ಥೆಗಳಿಲ್ಲ, ಆದರೆ ಕೆಲವು ಕಡೆ ರಬ್ಬರು ಸೊಸೈಟಿಗಳು ತರಬೇತಿ ಕೊಡ್ತವೆ, ಆದರೆ ಹೆಚ್ಚು ಜನ ಆಸಕ್ತಿಯಿಂದ ಹೋಗ್ತಲ್ಲ. ನಾನು ಈಗ ಉಲ್ಲೇಖ ಮಾಡಿದ ಹಾಗೆ ಮುಂಜಾವ ಹೇಳಬೇಕು, ಆದರೆ ಅವರಿಗೆ ಮಧ್ಯಾಹ್ನ ನಂತರ ಬೇರೆ ಕೆಲಸ ಮಾಡ್ಬೋದು. ಅಂಥ ಒಂದು ಮನೋಭಾವಗಳು ನಮ್ಮ ಯುವಕರಲ್ಲಿ ಮೂಡಿ ಬರಬೇಕು ಅಂತ ಕೆಲವು ಪ್ರಾದೇಶಿಕವಾದ ಈ ಸಹಕಾರಿ ಸಂಘಗಳು ಈ ರಬ್ಬರು ತರಬೇತಿಯನ್ನು ನೀಡಬಹುದು. ರಬ್ಬರ್ ಟ್ಯಾಪಿಂಗ್ ತರಬೇತಿಯನ್ನು ಅಳವಡಿಸಿಕೊಳ್ಬೇಕು ಅಂತ ಅದು ಪ್ರಾದೇಶಿಕವಾಗಿ ಅವರ ಊರಿನ ಯುವಕರಿಗೆ ಒಂದು ಉತ್ತೇಜನ ಕೊಟ್ಟ ಹಾಗೆ ಆಗ್ತದೆ. ನಮ್ಮ ಸಹಕಾರಿ ಸಂಘಗಳು ಇಂಥ ತುಂಬ ಕೆಲಸಗಳನ್ನು ಮಾಡಬೇಕೆಂಬುದು ನನ್ನ ವೈಯಕ್ತಿಕ ಒಂದು ಆಸೆ ಕೂಡ. ಈಗ ಅದರಲ್ಲಿ ಏನಂತ ಹೇಳಿದರೆ ಧಾರಣೆ ತುಂಬ ವ್ಯತ್ಯಾಸ ಆಗಿ ಮೊದಲಿನಷ್ಟು ಇಲ್ಲದೆ ಮಧ್ಯೆ ತುಂಬ ಬಿದ್ದು ಹೋಗಿತ್ತು. ಹೌದು, ಅಂಥ ಸಂದರ್ಭದಲ್ಲಿ ಕೃಷಿಕರು ತುಂಬ ಕಷ್ಟಪಟ್ಟದ್ದು ಕಷ್ಟಪಟ್ಟಿದ್ದಾರೆ. ಒಂದು ಕಡೆ ಕೆಲವರು ಅದರ ಟ್ಯಾಪಿಂಗಿನ ಸಮಸ್ಯೆಗೆ ಒಂದು ಟ್ಯಾಪಿಂಗೇ ಬೇಡ ಅಂತ ಬಿಟ್ಟದ್ದಿದೆ. ತುಂಬ ಕಡೆ ಕಾಡು ಬೆಳೆದು ಇತ್ತು, ಆದರೆ ಮತ್ತೆ ಧಾರಣೆ ಬಂದಾಗ ಮತ್ತೆ ಯಥಾಸ್ಥಿತಿಗೆ ಬಂದಿದ್ದಾರೆ. ಕೆಲವು ಕೇರಳದ ಭಾಗಗಳಲ್ಲಿ ರಬ್ಬರ್ ಮರ ಕಡಿದು ಅಡಿಕೆ ಧಾರಣೆ ಒಳ್ಳೆದಿಂತ ಇದೆ ಅಂತ ಅಡಿಕೆಯನ್ನು ಬೆಳೆದ ಪ್ರಸಂಗಗಳಿದೆ. ನಾವು ಆ ಕಡೆ ಎಲ್ಲ ಪ್ರವಾಸ ಹೋದಾಗ ನಾವು ಕಣ್ಣಾರೆ ಕಂಡಿದ್ದೇವೆ ಅದನ್ನು. ಅದು ಸರಿ. ಇದೀಗ ಒಂದು ದೊಡ್ಡ ಸಮಸ್ಯೆ, ಒಂದಕ್ಕೆ ಕಡಿಮೆ ಆಗಿತ್ತು ರೇಟ್ ಅಂತ ಹೇಳಿ ಅದನ್ನು ಕಡಿದು ಇನ್ನೊಂದು ಹಾಕುವಾಗ ಅದು ಕೂಡ ನಮ್ಮ ಕೆಲವು ಬಹುವಾರ್ಷಿಕ ಬೆಳೆಗಳೆಲ್ಲ 8-10 ವರ್ಷಗಳು ಅದಕ್ಕೆ ಒಂದು ಮಟ್ಟಿನ ಒಂದು ಫಸಲು ಸಿಗಬೇಕಾದ್ರೆ ಬೇಕು. ಅಂತ ಸಂದರ್ಭದಲ್ಲಿ ಕಡ್ದು ಪುನಃ ಹಾಕುವಂಥದ್ದು ಒಂದು ಆತುರದ ನಿರ್ಧಾರಗಳು. ಯಾಕಂದ್ರೆ ಆ ರೀತಿಯ ನಿರ್ಧಾರಗಳು ಮಾಡಿದಾಗ ಕೃಷಿಕನಿಗೆ ಅದು ಹೊಡೆತ ಬೀಳ್ತದೆ. ಅದನ್ನು ಕೃಷಿಕರಾದವರು ಅದನ್ನು ಗಮನಿಸಬೇಕು. ಈಗ ಅಡಿಕೆಯಾದರೂ ಫಸಲು ಬರಬೇಕಿದ್ರೆ 4-5 ವರ್ಷ ಕಾಯಬೇಕಾಗ್ತದೆ. ಉತ್ತಮ ಫಸಲು ಬರಬೇಕಿದ್ರೆ 3ನೇ ವರ್ಷದಲ್ಲಿ ಈಗಿನ ಇತ್ತೀಚಿನ ತಳಿಗಳು ಫಸಲು ಬಂದರೂ ಕೂಡ ಒಂದು ಸಾಮಾನ್ಯ ಫಸಲು ಬರಬೇಕಿದ್ರೆ 4-5 ವರ್ಷ ಅವರು ಕಾಯಲೇಬೇಕಾಗ್ತದೆ. ರಬ್ಬರ್ ಆದರೂ ಕೂಡ ಹಾಗೆ ಅವರಿಗೆ 7-8 ವರ್ಷ ಅದನ್ನು ಕಾಯಬೇಕು. ಆ ರೀತಿ ಸಮಸ್ಯೆಗಳು. ಯಾಕಂದರೆ ಒಮ್ಮೆ ಈ 8 ವರ್ಷಗಳು ಅವರು ಏನು ಮಾಡೋದು ಆದಾಯಕ್ಕೆ? ಅವರು ಬೇರೆ ಆದಾಯ ಮೂಲಗಳಿದ್ದರೆ ಆಗ್ಬೋದು, ಅಷ್ಟು ಧೈರ್ಯ ಇದ್ದರೆ ಕೃಷಿಕರು ಹೋಗ್ಬೋದಷ್ಟೇ ಹೊರತು ಇಲ್ಲದಿದ್ದರೆ ಭಾರಿ ಆದಾಯದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು. ಇದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸು ಬೆಳೆಸುವಂಥದ್ದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬರ್ತಾವೆ. ಇದು ಸಾಮಾನ್ಯ ವ್ಯಾಪಕವಾಗಿ ನಮ್ಮ ಈ ಅಡಿಕೆ ಕೃಷಿಗಾರರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಅದಕ್ಕೆ ಹೆಚ್ಚು ಒತ್ತು ಸಿಗ್ತಾ ಇದೆ. ಕೆಲವು ಕೃಷಿಕರು ಆಧುನಿಕ ಕೃಷಿಯತ್ತ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಸಾಂಪ್ರದಾಯಿಕ ಬೆಳೆ ಕಾಳು ಮೆಣಸು ಎಂಬುದು ಕಪ್ಪು ಬಂಗಾರದ ಹಿಂದಿನಿಂದಲೇ ನಮ್ಮ ಹಿರಿಯರ ಕಾಲದಿಂದಲೇ ಬೆಳೆದು ಬಂದ ಉತ್ತಮ ಒಂದು ಅಡಿಕೆಗೆ ಪರ್ಯಾಯ ಬೆಳೆ. ಯಾಕಂದರೆ ಅಡಿಕೆ ಮರಗಳಲ್ಲಿ ಕೂಡ ಅದನ್ನು ಬೆಳೆಯಲಿಕ್ಕೆ ಆಗ್ತದೆ. ಅದಕ್ಕೆ ಪ್ರತ್ಯೇಕ ಗೊಬ್ಬರ ಕೂಡ ಈಗ ಕೊಕ್ಕದ ಪರಿಸ್ಥಿತಿ ಕೂಡ ಇಲ್ಲಿ ಇದೆ. ಅಡಿಕೆಗೆ ಕೊಟ್ಟಷ್ಟೇ ಗೊಬ್ಬರ ಕೊಟ್ಟರೆ ಒಳ್ಳೆಯ ಕಾಳು ಮೆಣಸಿನ ಫಸಲು ಕಡಿಮೆ ಆಗ್ಬೋದು. ಅದೇ ಆ ಕಾಳು ಮೆಣಸು ಮತ್ತು ಅಡಿಕೆ ಮರ ಒಟ್ಟಿಗೆ ಇರುವಲ್ಲಿ ಜಾಸ್ತಿ ಗೊಬ್ಬರ ಕೊಡಬೇಕಾಗ್ತದೆ. ಉತ್ತಮ ಫಸಲು ಪಡೆಯುವ ತುಂಬ ಕೃಷಿಕರಿದ್ದಾರೆ. ಇತ್ತೀಚೆಗೆ ಅತ್ಯಾಧುನಿಕ ಕೃಷಿ ಪದ್ಧತಿ ಅಂದರೆ ಅಡಿಕೆ ಮರ ಬಿಟ್ಟು ತೆಂಗು ಮತ್ತು ಕಂಬಗಳ ಮೂಲಕ, ಕಾಂಕ್ರೀಟ್ ಕಂಬಗಳ ಮೂಲಕ ಬೆಳೆಯುವ, ಉದಾಹರಣೆಗೆ ನಮ್ಮ ಪುತ್ತೂರಿನ ಹತ್ತಿರದ ಸುರೇಶ್ ಬಲ್ನಾಡು ಈ ಮಟ್ಟಿನಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ತುಂಬ ಇಂಥ ಕೃಷಿಕರಿದ್ದಾರೆ. ಅವರು ಕಾಳುಮೆಣಸಿಗೆ ಅಡಿಕೆಗಿಂತ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ನಾಳೆ ಅಡಿಕೆಗೆ ಸಮಸ್ಯೆ ಬಂದರೆ ನಮ್ಮನ್ನು
ಕೈ ಹಿಡಿದು ನಡೆಸುವುದು ಕಾಳುಮೆಣಸು ಎಂಬ ಒಂದು ಭಾವನೆ ಅವರಲ್ಲಿ ಬೆಳೆದು ಬಿಟ್ಟಿದೆ. ಉತ್ತಮ ಫಸಲು ಕೂಡ ಪಡೀತಾ ಇದ್ದಾರೆ. ಅದಕ್ಕೆ ಹೆಚ್ಚು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಮೂಲಕ, ಅತ್ಯಾಧುನಿಕ ನೀರಾವರಿ ಪದ್ಧತಿಗಳ ಮೂಲಕ ಅವರು ಫಸಲನ್ನು ಹೆಚ್ಚು ಪಡೀತಾ ಇದ್ದಾರೆ. ಅಂದರೆ ಈ ಕಾಳುಮೆಣಸು ಕೃಷಿ ಕೂಡ ಅಡಿಕೆಯ ಜೊತೆ ಒಂದು ಒಳ್ಳೆಯ ಪರ್ಯಾಯ ಬೆಳೆ ಅಂತ ಅನಿಸ್ತದೆ. ಹೌದು, ಕೊಕ್ಕೋಕ್ಕಿಂತ ಮತ್ತು ಹೆಚ್ಚು ಉತ್ತಮ ಬೆಳೆ. ಯಾಕಂದರೆ ಎಲ್ಲ ಮರಗಳಿಗೆ ಇದನ್ನು ನಟ್ಟು ಬಿಡ್ಬೋದು. ಈಗ ಫೈಬರ್ ದೋಟಿಯಲ್ಲಿ ಕೊಯ್ಲು ಮತ್ತು ಸಿಂಪಡಣೆ ಮಾಡುವ ಕಾರಣ ಮರ ಹತ್ತುವ ಸಮಸ್ಯೆಗಳಿಲ್ಲ. ಹಿಂದೆಲ್ಲ ಮರ ಹತ್ತಲಿಕ್ಕೆ ಅಂತ, ಅಡಿಕೆ ಮರ ಏರ್ಲಿಕ್ಕೆ ಅಂತ ಕೆಲವು ಮರಗಳಿಗೆ ಕಾಳುಮೆಣಸು ನಡೆದೇ ಬಿಡ್ತಾ ಇದ್ರು. ಅದು ಮರ ಏರ್ಲಿಕ್ಕೆ ಇರೋದು, ಅದಕ್ಕೆ ಕಾಳುಮೆಣಸು ನಡಬಾರದು ಅಂತ. ಆದರೆ ಈಗ ಇತ್ತೀಚಿನ ಸಮಸ್ಯೆಗಳು ಅದಿಲ್ಲ. ದೋಟಿ ಬಂದ ಕಾರಣ ನೆಲದಿಂದಲೇ ಕೊಯ್ಲು ಮತ್ತು ಸಿಂಪಡಣೆ ಆಗ್ತಾ ಇದೆ. ಕಾಳುಮೆಣಸು ಎಲ್ಲ ಮರಗಳಿಗೂ ನಟ್ಟು ಬಿಡಬಹುದು. ಈಗ ಕಾಳುಮೆಣಸಲ್ಲಿ ಬರುವಂಥ ಮುಖ್ಯ ಸಮಸ್ಯೆಗಳೇನು? ಕಾಳುಮೆಣಸಿನಲ್ಲಿ ಮುಖ್ಯ ಬರುವುದು ಅದರ ಕೊಳೆ ರೋಗಗಳು. ತುಂಬ ರೋಗಗಳಿವೆ. ಅದನ್ನು ಕಾಲಕ್ಕೆ ಗಮನಿಸದೇ ಹೋದರೆ ಕಾಳುಮೆಣಸು ಇಡೀ ತೋಟದಲ್ಲಿ ಸರ್ವನಾಶ ಆದ ಉದಾಹರಣೆಗಳಿದೆ. ಆ ರೋಗ ಬರುವ ಒಂದು ಅಂದಾಜು 1-2 ಬಳ್ಳಿಗಳಿಗೆ ರೋಗ ಬರುವಾಗಲೇ ಅದನ್ನು ಗಮನಿಸಿ ಅದಕ್ಕೆ ಸೂಕ್ತ ಔಷಧಿಗಳನ್ನು ಕೊಡದೇ ಹೋದರೆ ಇಡೀ ತೋಟದ ಕಾಳುಮೆಣಸು ಕೃಷಿಯ ಸರ್ವನಾಶ ಆಗುವ ಎಷ್ಟೋ ಉದಾಹರಣೆಗಳಿವೆ. ಅದರ ಜೊತೆಗೆ ಈ ಅದನ್ನು ಕೊಯ್ಯುವಂಥದ್ದು ಕೂಡ ಒಂದು ಚಿಕ್ಕ ರೀತಿಯ ಸವಾಲು ಅಂತ ಹೇಳುವಂಥದ್ದು. ಅಂತ ಹೇಳಿದರೆ ಅದಕ್ಕೆ ತುಂಬ ಸಮಯ ತಗೊಳ್ತದೆ ಅನ್ನುವಂಥದ್ದು. ಮತ್ತು ಬೇರೆಯವರನ್ನು ಇಟ್ಟು ಕೊಯ್ಯಿಸಿದರೆ ಅದಕ್ಕೆ ಸರಿಯಾಗಿ ನಮಗೆ ರೇಟ್ ಸಿಗುವುದಿಲ್ಲ ಅಂತ ಕೂಡ. ಹೌದು ಸರ್, ಈ ಭಾವನೆ ತುಂಬ ಕಡೆ ಇದೆ. ಯಾಕಂದರೆ ಇಲ್ಲಿ ನಾವು ಉಲ್ಲೇಖ ಮಾಡಬೇಕಾದ, ಯಾಕಂದರೆ ವಿಪರೀತ ವೇತನಗಳು, ಸಂಬಳಗಳು ಜಾಸ್ತಿ ಆದಕ್ಕಾಗಿ ಕೃಷಿ ಕೆಲಸಗಳು ತೊಡಕಿಗೆ ಸಿಗ್ತಾ ಇವೆ, ಸವಾಲಾಗ್ತಾ ಇದೆ. ಅವರಿಗೆ ಕಾಲಕ್ಕೆ ಫಸಲು ಕೊಯ್ಲು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾಳುಮೆಣಸು ತುಂಬ 20-30 ಫೀಟ್ ಎತ್ತರ ಏರಿ ಅದನ್ನು ಕೊಯ್ಲು ಮಾಡೋದು ಅಂದರೆ ಅವರಿಗೆ ಕೊಟ್ಟ ಸಂಬಳದ ಅಷ್ಟು ಅದರಲ್ಲಿ ಆದಾಯ ಬರುವುದಿಲ್ಲ. ನಮ್ಮ ಕೃಷಿಕರಲ್ಲಿ ಒಂದು ನೋವಿದೆ. ಆದರೆ ಅನಿವಾರ್ಯ. ಕೆಲವು ಕೃಷಿಕರು ಅದನ್ನೊಂದು ಸವಾಲಾಗಿ ಸ್ವೀಕರಿಸಿ ಹಣ್ಣಾದ ಕಾಳುಮೆಣಸನ್ನು ಮಾತ್ರ ಕೊಯ್ದು 2-3 ಸಲ ಒಂದು ಮರದಿಂದ ಕೊಯ್ಲು ಮಾಡುವ ತುಂಬ ಕೃಷಿಕರಿದ್ದಾರೆ. ಅದನ್ನು ಸವಾಲಾಗಿ ಸ್ವೀಕರಿಸ್ತಾರೆ. ಅವರಿಗೆ ಆ ಮಟ್ಟಿಗೆ ದೊಡ್ಡ ಸಮಸ್ಯೆಗಳು ಅಂತ ಕಾಣೋದಿಲ್ಲ. ಯಾಕಂದರೆ ಅವರದರಲ್ಲಿ ಸವಾಲಾಗಿ ಸ್ವೀಕರಿಸಿ ಜಯಗಳಿಸಿದ್ದಾರೆ. ನಮ್ಮ ಕೃಷಿಕರು ಕೂಡ ಪ್ರತಿಯೊಂದನ್ನು ಋಣಾತ್ಮಕವಾಗಿ ನೋಡದೆ ಒಂದು ಧನಾತ್ಮಕ ಚಿಂತನೆಯಿಂದ, ಯಾಕಂದರೆ ಸಾಧ್ಯವಾದಷ್ಟು ಕೃಷಿಕನೇ ಮುತುವರ್ಜಿ ವಹಿಸಿ ಅದನ್ನು ಮಾಡಬೇಕು ಎಂಬುದು ನನ್ನ ಒಂದು ಆಸೆ. ಯಾಕೆಂದರೆ ಕೃಷಿ ಎಂಬುದು ಎಲ್ಲವೂ ಪರಾವಲಂಬಿಗಳಾಗ್ತಾ ಹೋದರೆ ಕೃಷಿಕ ಸೋಲೋದು ಸುಲಭ. ಅವನೂ ಅದರ ಬಗ್ಗೆ ಜ್ಞಾನ ಬೇಕು. ಅದಕ್ಕೆ ಇತ್ತೀಚೆಗಿನ ಈಗ ದೋಟಿ ಬಂದಾಗೆ ಏಣಿ ಬಂದಿದೆ. ಈಗ ಏಣಿಯಲ್ಲಿ ಕೂಡ ಸವಲತ್ತುಗಳಿವೆ. ಯಾಕಂದರೆ 20 ಫೀಟು ಏಣಿಗೆ ಮತ್ತೆ 10 ಫೀಟು ಏಣಿಯನ್ನು ಅದಕ್ಕೆ ಜಾಯಿಂಟ್ ಮಾಡಿ ಮರದಿಂದ ಕೊಯ್ಯುವ ಆ ಒಂದು ವ್ಯವಸ್ಥೆಗಳಿವೆ. ಅದಕ್ಕೆ ಒಂದು ಚಾಕಚಕ್ಯತೆ ಬೇಕು. ಅಂತಹ ಕಾರ್ಮಿಕರು ಸಿಗ್ತಾರೆ. ಆ ರೀತಿಯ ಕೃಷಿಕ ಬಗ್ಗೆ ಕೂಡ ಗಮನ ಕೊಟ್ಟು, ಯಾಕಂದರೆ ಅದರಿಂದ ವಿಮುಖವಾಗದೆ ನಮ್ಮ ಉತ್ತಮ ಒಂದು ಪರ್ಯಾಯ ಬೆಳೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಕಾಳುಮೆಣಸಿಗೆ ಗಮನ ಕೊಡಲೇಬೇಕಾಗ್ತದೆ ಮುಂದೆ. ನಮಗೆ ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಕೂಡ ಅಡಿಕೆ ತೋಟದಲ್ಲಿ ಬೆಳೆಸುವಂಥ ಇನ್ನೊಂದು ಬೆಳೆ ಅಂತ ಹೇಳಿದರೆ ಬಾಳೆ. ಬಾಳೆಗೆ ಧಾರಣೆ ಸ್ವಲ್ಪ ಕಡಿಮೆ ಅನ್ನುವಂಥದ್ದು ಮೊದಲಿಂದಲೂ ಇದ್ದದ್ದು. ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ತಕ್ಕ ಮಟ್ಟಿಗೆ ಧಾರಣೆ ಸಿಗ್ತಾ ಇದೆ ಅಂಥೇಳಿ ಅನ್ನಿಸ್ತದೆ. ಈಗ ಬಾಳೆಯನ್ನು ಈ ಬೆಳೆಸುವಂಥದ್ದು ಇದು ಹೇಗೆ ಇದು ಪರ್ಯಾಯ ಬೆಳೆಯಾಗಿ? ಬಾಳೆಯನ್ನು, ಅದರಲ್ಲಿಯೂ ಕದಳಿ ಅಂತ ಬಾಳೆಗಳನ್ನು ಸಾಂಪ್ರದಾಯಿಕವಾಗಿ ನಮ್ಮ ಅಡಿಕೆ ಕೃಷಿ ಜೊತೆಗೆ ಬೆಳೆದು ಬಂದ ಬಾಳೆ ಬೆಳೆಯುವುದು ಸ್ವಲ್ಪ ಸುಲಭ. ಇತ್ತೀಚೆಗಿನ ಈ ನೇಂದ್ರ ಮತ್ತು ಅತ್ಯಾಧುನಿಕ ತಳಿ ಬಾಳೆಗಳು, ಅವುಗಳನ್ನು ತೋಟದ ಒಳ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ನೆರಳಿನಲ್ಲಿ ಅವುಗಳು ಉತ್ತಮ ಫಸಲನ್ನು ಕೊಡುವುದಿಲ್ಲ. ಅವಳು ಬಂದ ಫಸಲು ಕೂಡ ಆಕರ್ಷಕವಾಗಿರುವುದಿಲ್ಲ, ತೂಕವಿರುವುದಿಲ್ಲ. ಆದ ಕಾರಣ ಕದಳಿ ಬಾಳೆ ಅಡಿಕೆ ತೋಟದ ಒಳಗೆ ಪರ್ಯಾಯ ಬೆಳೆಯಾಗಿ ಸಕ್ಸಸ್ ಆಗ್ತದೆ. ಹಿಂದಿನಿಂದಲೇ ಅಡಿಕೆ ಕೃಷಿಯೊಟ್ಟಿಗೆ ಅದು ಬೆಳೆದು ಬಂದ ಒಂದು ತಳಿ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಆಗಲಿ, ಕಾಸರಗೋಡು ಆಗಲಿ, ಉಡುಪಿ ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಕೂಡ ಕದಳಿ ಆ ತಳಿಯನ್ನು ಹೆಚ್ಚು ಅಡಿಕೆ ಕೃಷಿಕರು ನೆಚ್ಚಿಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಉತ್ತಮ ಧಾರಣೆ ಕೂಡ ಸಿಗ್ತಾ ಇತ್ತು. ಇತ್ತೀಚಿನ ಕಾಲದಲ್ಲಿ ಅದಕ್ಕೆ ಧಾರಣೆಯ ಕೊರತೆ ಕಾಣಲಿಕ್ಕೆ ಸಮಸ್ಯೆ ಬಂದದ್ದು ನಮ್ಮ ಪಕ್ಕದ ರಾಜ್ಯಗಳಿಂದ ಅಲ್ಲಿ ಬೆಳೆದ ಕದಳಿ ಅಂತ ಅಲ್ಲ, ಅದು ಬೇರೆ ಅಲ್ಲಿಯ ತಳಿಗಳನ್ನು ಇಲ್ಲಿಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಕಾರಣ ನಮ್ಮ ಕದಳಿಗೆ ಅಷ್ಟು ಧಾರಣೆ ಸಿಗ್ತಾ ಇಲ್ಲ. ಹಾಗೆ ಕೃಷಿಕರು ಅದರಿಂದ ಸ್ವಲ್ಪ ವಿಮುಖರಾದರು. ಪ್ರತಿ ವರ್ಷ ಯಾರು ಕದಳಿ ಬಾಳೆ ಅಥವಾ ಯಾವುದೇ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಯಶಸ್ವಿ ಆಗ್ತಾರೆ. ಅದಕ್ಕೆ ಧಾರಣೆ ಇಲ್ಲ ಅಂತ ಅದನ್ನು ನಾವು ಆ ಕೃಷಿಯಿಂದ ವಿಮುಖರಾದರೆ ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ನಮಗೆ ಅಷ್ಟೇ ಕಷ್ಟ ಆಗ್ತದೆ. ಅದು ಕಾಳುಮೆಣಸು ಆಗಲಿ, ಕೊಕ್ಕೋ ಆಗಲಿ, ಬಾಳೆ ಆಗಲಿ, ಯಾವುದೇ ಉಪಬೆಳೆ ಆದರೂ ನಾವು ಪ್ರತಿ ವರ್ಷ ಅದಕ್ಕೆ ಗಮನ ಕೊಡ್ತಾ ಇರಬೇಕು. ಈ ಬಾಳೆ ಕೃಷಿ ಕೂಡ ಪ್ರತಿ ವರ್ಷ ಯಾರು ಗಮನ ಕೊಡ್ತಾರೆ ಅವರ ಕೈ ಹಿಡಿದು ಅದು ನಡೆಸಿದೆ ಅವರಿಗೆ ಆದಾಯದ ಒಂದು ಮೂಲವಾಗಿ ಅವರಿಗೆ ಸಹಕಾರ ನೀಡ್ತಾ ಇದೆ. ಈಗ ಕ್ಯಾವೆಂಡಿಷನ್ನು ಕೂಡ ಕೆಲವರು ಪ್ರಯೋಗ ಮಾಡಿದ್ದುಂಟು ಹಿಂದೆ.
ಹೌದು. ಆದರೆ ಮಾರುಕಟ್ಟೆ ಸಮಸ್ಯೆಗಳಾಗ್ತದೆ ಸರ್. ಯಾಕಂದರೆ ಒಬ್ಬ ಕೃಷಿಕ ಯಾವುದೇ ಕೃಷಿಗೆ ಒತ್ತು ಕೊಟ್ಟರೆ ಪಕ್ಕದ ಕೃಷಿಕ ಕೂಡ ಅದೇ ಕೃಷಿಯನ್ನು ಮುಂದುವರಿಸಿದರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳಾಗ್ತದೆ. ಇವರು ನಿರೀಕ್ಷಿಸಿದ ಧಾರಣೆ ಸಿಗ್ತಾ ಇಲ್ಲ. ಯಾಕಂದರೆ ಬೆಳೆದ ಕೃಷಿಕ ಈ ಮಾರುಕಟ್ಟೆ ವ್ಯವಸ್ಥೆಗಳಿಂದಾಗಿ ಒಮ್ಮೆಲೆ ಬಲ್ಕಾಗಿ ಅದನ್ನು ಮಾರುಕಟ್ಟೆಗೆ ಕೊಂಡೋಗ್ತಾನೆ. ಅವನಿಗೆ ಅದು ಧಾರಣೆ ತುಂಬ ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಈ ಕಾಂಪಿಟಿಷನ್ನಿಂದಾಗಿ ಪ್ರತಿಯೊಬ್ಬ ಕೃಷಿಕನು ಒಂದೇ ಕೃಷಿಯತ್ತ ಗಮನ ಕೊಟ್ಟಾಗ, ಇತ್ತೀಚೆಗೆ ನಮ್ಮ ಸರ್ಕಾರದ ಕೃಷಿ ಇಲಾಖೆಗಳು ಕೂಡ ಇಂತಹ ಕೃಷಿಗಳಿಗೆ, ಆಧುನಿಕ ಕೃಷಿಗಳಿಗೆ ಒತ್ತು ಕೊಡ್ತೇವೆ. ಅವರು ಬಾಳೆಯ ಕಂದುಗಳನ್ನು ಕೂಡ ಪೂರೈಕೆ ಮಾಡ್ತಾರೆ, ಅದಕ್ಕೆ ಬೇಕಾದ ತಂತ್ರಜ್ಞಾನಗಳನ್ನು ಕೂಡ ನೀಡ್ತಾರೆ. ಅದನ್ನು ಕೃಷಿಕ ಸ್ವಲ್ಪ ಸುಲಭವಾಗಿ ಅಂತಹ ಕೃಷಿಗಳಿಗೆ ಹೋಗ್ತಾನೆ. ಆದರೆ ಇಲ್ಲಿ ಸಮಸ್ಯೆ ಕಾಡುವುದು ಮಾರುಕಟ್ಟೆ ಸಮಸ್ಯೆಗಳು. ಮಾರುಕಟ್ಟೆ ಸಮಸ್ಯೆಗೆ ಮೊದಲಿಂದಲೂ ಕೂಡ ನಮಗೆ ಕ್ಯಾಂಪ್ಕೋ ಆಧಾರ. ಕ್ಯಾಂಪ್ಕೋ ಅಡಿಕೆ ಮತ್ತು ಕೊಕ್ಕೋದಲ್ಲಿ ಮೊದಲಿಂದಲೂ ಕೂಡ ಇದ್ದದ್ದೇ. ಈಗ ಯಾವುದಾದ್ರೂ ವಿಸ್ತರಣೆ ಕಂಡಿದೆ ಇದರಲ್ಲಿ? ನಾವು ಕೊಕ್ಕೋದ ನಂತರ ರಬ್ಬರು ಖರೀದಿ ಮತ್ತು ಅದರ ಪ್ರೊಸೆಸಿಂಗ್ ಆ ಕ್ಷೇತ್ರದ ಗಮನ ಕೊಡದೆ ನಾವು ನೇರವಾಗಿ ಮಾರಾಟ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ನಾವು ಕಾಳುಮೆಣಸು ಕ್ಷೇತ್ರಕ್ಕೆ ಬಂದಿದ್ದೇವೆ. ತೆಂಗಿನಕಾಯಿ ಖರೀದಿ ಮಾಡಿ ನಮ್ಮದೇ ಆದ ಬ್ರ್ಯಾಂಡಿನಲ್ಲಿ ಕಲ್ಪ ಹೆಸರಿನ ಒಂದು ತೆಂಗಿನ ಎಣ್ಣೆಯನ್ನು ನಾವು ಮಾರುಕಟ್ಟೆಗೆ ಪೂರೈಕೆ ಮಾಡ್ತಾ ಇದ್ದೇವೆ. ಈಗ ತುಂಬ ಒಳ್ಳೆಯ ಶುದ್ಧ ತೆಂಗಿನ ಎಣ್ಣೆ ನಮ್ಮ ಇಲ್ಲಿ ಜನರಿಗೆ ಸಿಗ್ತಾ ಇದೆ ಕ್ಯಾಂಪ್ಕೋದಿಂದ. ಅದು ಎಲ್ಲಿ ಮಾಡ್ತಾ ಇದ್ದೀರಿ? ಮತ್ತು ನಾವು ನಮ್ಮ ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯ ಪಕ್ಕದಲ್ಲಿ ಇದರ ಒಂದು ಯೂನಿಟನ್ನು ಹಾಕಿಕೊಂಡಿದ್ದೇವೆ. ಅಲ್ಲಿ ಉತ್ತಮ ಈ ದೇಶೀಯ ನಮ್ಮ ಶುದ್ಧ ತೆಂಗಿನ ಎಣ್ಣೆ ಎಂಬುದೇನು ಪರಿಕಲ್ಪನೆ ಇದೆ, ಅದರಲ್ಲಿ ಸಾಕಾರ ಆಗ್ತಾ ಇದೆ. ಸರಿ, ಈಗಾಗಲೇ ಮಾರಾಟ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಕಲ್ಪ ಹೆಸರಿನ ಬ್ರ್ಯಾಂಡಿನಲ್ಲಿ ನಾವು ಸ್ಯಾಚೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಬಾಟಲ್ಗಳು 1/2 kg ಮತ್ತು 1 ಲೀಟರ್ನ ಬಾಟಲ್ಗಳಲ್ಲಿ ಕೂಡ ಮಾರಾಟ ಮಾಡ್ತಾ ಇದ್ದೇವೆ. ಬಲ್ಕಾಗಿ ಮಾರಾಟ ಮಾಡಬೇಕು ಅನ್ನುವ ಆಸೆ ಇದೆ. 5 ಮತ್ತು 10 ಲೀಟರ್ನ ಕ್ಯಾನ್ಗಳಲ್ಲಿ ಕೂಡ ಅದು ಇನ್ನು ದೊರೆಯಲಿಕ್ಕೆ. ಸರಿ, ಈಗ ಬರೀ ತೆಂಗಿನೆಣ್ಣೆ ಮಾತ್ರವಾ ಅಥವಾ ಇದು ವರ್ಜಿನ್ ಕೋಕೋನಟ್ ಆಯಿಲ್ ಈ ಥರದ್ದೇನಾದರೂ ಕೂಡ? ಸದ್ಯಕ್ಕೆ ನಾವು ಖಾಲಿ ಇತರ ಶುದ್ಧ ತೆಂಗಿನೆಣ್ಣೆಯನ್ನು ಮಾತ್ರ ಈಗ ಉತ್ಪಾದನೆ ಮಾಡ್ತಾ ಇದ್ದೇವೆ. ಮುಂದಿನ ಹಂತಗಳಲ್ಲಿ ಕಾರ್ಖಾನೆ ಬೆಳಿಬೇಕು, ಅದಕ್ಕೆ ದೊಡ್ಡ ಮೊತ್ತದ ಹಣದ ಹೂಡಿಕೆ ಆಗಬೇಕು. ಸಂಸ್ಥೆ ಆ ನಿಟ್ಟಿನಲ್ಲಿ ಮುಂದೆ ಯೋಚನೆ ಮಾಡಲಿಕ್ಕಿದೆ. ಸಾಮಾನ್ಯವಾಗಿ ಈಗ ಕೃಷಿಕರಿಗೆ ಪರ್ಯಾಯ ಬೆಳೆ ಅನ್ನುವಂಥದ್ದು ನಮಗೊಂದು ಅನಿವಾರ್ಯ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಅದರ ಜೊತೆಗೆ ಈಗ ಆಳುಕಾಳುಗಳ ಒಂದು ಸಮಸ್ಯೆ ತುಂಬ ಕಾಡ್ತಾ ಇರುವಂಥದ್ದು ಸತ್ಯ. ಇಂಥ ಸಂದರ್ಭದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲೆಲ್ಲ ಕೃಷಿಕರು ತಮ್ಮ ಯೋಚನೆಯನ್ನು ಮಾಡಬಹುದು? ಇದು ಇಂದಿನ ದಿನಗಳಲ್ಲಿ ಕೃಷಿಕ ಖಂಡಿತ ಹೆಚ್ಚು ಗಮನ ಕೊಡಬೇಕಾದ ಒಂದು ಕ್ಷೇತ್ರ. ತಂತ್ರಜ್ಞಾನ ಈ ಕೃಷಿಕನಿಗೆ ಸಹಕಾರ ನೀಡುವಷ್ಟು ಬೇರೆ ಯಾವುದೂ ಈ ಕಾಲದಲ್ಲಿ ನೀಡಲಾರದು ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಈ ನಿಟ್ಟಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಕ್ಯಾಂಪ್ಕೋದ ವತಿಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅಂದರೆ ಪುತ್ತೂರು ಅವರ ಸಹಕಾರದಿಂದ ಯಂತ್ರ ಮೇಳಗಳನ್ನು ನಾವು ಮಾಡಿದ್ದೇವೆ. ಈ ಭಾಗದ ಕೃಷಿಕರ ತೋಟಗಳಿಗೆ ಯಂತ್ರಗಳು ಬಂದದ್ದು ಇದೆ ಅಂತ ಆದರೆ ಅದರ ದೊಡ್ಡ ಪಾಲು, ಅದರ ಯಶಸ್ಸಿನ ಪಾಲು ಸಲ್ಲಬೇಕಾದ್ದು ಕ್ಯಾಂಪ್ಕೋ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದಗಳಿಗೆ. ಯಾಕಂದರೆ ಆ ಯಂತ್ರಮೇಳಗಳು ಅಷ್ಟು ಹೆಸರು ಗಳಿಸಿವೆ ಮತ್ತು ಬೇರೆ ಬೇರೆ ಕೃಷಿಗೆ ಪೂರಕವಾದ ಯಂತ್ರಗಳನ್ನು, ತಂತ್ರಜ್ಞಾನಗಳನ್ನು ನೀಡಿವೆ. ಈಗ ಇವತ್ತು ಕೃಷಿಕ ತಲೆಹೊರೆ ಕಾರ್ಮಿಕರ ಸಮಸ್ಯೆ ಇದೆ. ತುಂಬ ಸಮಸ್ಯೆಗಳ ಎಡೆಯಲ್ಲಿ ತೋಟದ ಒಳಗೆ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅಲ್ಲಿಗೆ ಗಾಡಿಗಳು ಹೋಗ್ತವೆ, ಬಾಕಿ ಜೀಪು ಅಂತ ಪಿಕಪ್ಪಿನಂಥ ವಾಹನಗಳು ಕೂಡ ಹೋಗಿ ಅಲ್ಲಿಯ ಬೆಳೆದ ಬೆಳೆಯನ್ನು ಅಂಗಳಕ್ಕೆ ತರುವ ವ್ಯವಸ್ಥೆಗಳು ಆಗಿದೆ. ಜೊತೆಗೆ ಅಡಿಕೆ ಗೊನೆಗಳಿಂದ ಅಡಿಕೆಯನ್ನು ಬೇರ್ಪಡಿಸುವ ಸಾಧನಗಳು, ಈ ರೀತಿ ತುಂಬ ಸಣ್ಣ ಪುಟ್ಟ ಸಾಧನಗಳು ನಡೆದು ದೊಡ್ಡ ಮಟ್ಟಿನ ಯಂತ್ರಗಳು ಕೂಡ ನಮ್ಮ ಕೃಷಿಕರ ಅಂಗಳದಲ್ಲಿ ಇವತ್ತಿದೆ. ಉದಾಹರಣೆಗೆ ನಾವು ಆಗಲೇ ಉಲ್ಲೇಖ ಮಾಡಿದಾಗ ಫೈಬರ್ ದೋಟಿ ಇರ್ಬೋದು, ಮತ್ತು ಮರ ತುಂಡು ಮಾಡುವ, ಕಳೆ ಕೀಳುವ ಯಂತ್ರಗಳು, ಇವೆಲ್ಲ ಕೂಡ ಈ ನಮ್ಮ ಯಂತ್ರಮೇಳಗಳ ನಂತರ ಹೆಚ್ಚು ವ್ಯಾಪಕವಾಗಿ ನಮ್ಮ ಕೃಷಿಕರ ಕ್ಷೇತ್ರಕ್ಕೆ ದಾಪುಗಾಲಿಟ್ಟಿವೆ. ಹಾಗಾದರೆ ಒಟ್ಟಾರೆಯಾಗಿ ನಮ್ಮ ಈ ದಕ್ಷಿಣ ಕನ್ನಡದ ಕೃಷಿಕರು ಏನು ಗಮನ ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಯೋಚನೆ? ಮುಖ್ಯವಾಗಿ ಅಡಿಕೆ ಕೃಷಿಯನ್ನೇ ಪೂರ್ತಿ 100ಕ್ಕೆ 100 ನಂಬುವ ದಿನಗಳು ಇಂದಿನದಲ್ಲ. ಪರ್ಯಾಯ ಬೆಳೆಗಳು ತಮ್ಮ ನೆಲದಲ್ಲಿ ಯಾವುದು ಸಾಧ್ಯವೋ ಅದು ಕೊಕ್ಕೋ ಇರ್ಬೋದು, ಕಾಳುಮೆಣಸು ಇರ್ಬೋದು, ರಬ್ಬರ್ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಈಗ ಉಲ್ಲೇಖ ಮಾಡಿದ ಹಾಗೆ ಬಾಳೆ ಇರ್ಬೋದು. ಜೊತೆಗೆ ಹಣ್ಣಿನ ಬೆಳೆಗಳನ್ನು ಕೂಡ ನಮ್ಮ ಕೃಷಿಕರು ಬೆಳಿಬಹುದು. ಅವರ ಮಣ್ಣು ಮತ್ತು ಅಲ್ಲಿಯ ಪ್ರದೇಶ ಅವರಿಗೆ ಆ ಹಣ್ಣಿನ ಬೆಳೆಗಳಿಗೆ ಪೂರಕವಾಗಿದ್ದರೆ ಮಾರುಕಟ್ಟೆ ವ್ಯವಸ್ಥೆ ನೋಡಿಕೊಂಡು ಅವರು ಹಣ್ಣು ಬೆಳೆಗಳನ್ನು ಕೂಡ ಬೆಳಿಬಹುದು. ಜೊತೆಗೆ ತರಕಾರಿ ಖಂಡಿತ ಬೆಳಿಬಹುದು. ನಮ್ಮ ದಕ್ಷಿಣ ಕನ್ನಡ, ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಯ ಅಡಿಕೆ ಕೃಷಿಕರು ತಮ್ಮ ಖಾಲಿ ಜಾಗದಲ್ಲಿ ತರಕಾರಿ ಬೆಳೆಯುವುದು ತುಂಬ ಜಾಣತನ. ಯಾಕೆಂದರೆ ನಮ್ಮ ಈ ಭಾಗದಲ್ಲಿ ತರಕಾರಿ ಬೆಳೆಯುವುದು ಕಡಿಮೆಯಾಗಿ ನಮ್ಮ ಬಯಲು ಸೀಮೆಗಳಿಂದ ತರಕಾರಿಗಳಲ್ಲಿ ಬರ್ತಾ ಇದೆ.
ಇದು 100% ಆರೋಗ್ಯದಾಯಕ ಅಲ್ಲ ಎಂಬುದು ಇತ್ತೀಚಿನ ಒಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ನಮ್ಮ ಈ ಭಾಗದಲ್ಲಿ ಕ್ಯಾನ್ಸರ್ ರೋಗಗಳು ಜಾಸ್ತಿ ಆಗಲಿಕ್ಕೆ ನಾವು ಹೊರ ಭಾಗದಿಂದ ತರಕಾರಿ ತಂದು ಸೇವಿಸುವುದು ಕಾರಣ ಎಂಬುದು ಒಂದು ಸಂಶೋಧನೆಯವರ ಇತ್ತೀಚೆಗೆ ಆಘಾತ ನೀಡುವಷ್ಟು ಬಂದಿದೆ. ಆದ ಕಾರಣ ಯಾರು ಅಡಿಕೆ ಕೃಷಿಕರಿದ್ದಾರೆ, ಯಾವುದೇ ಕೃಷಿಕರಿರಲಿ, ಅವರು ತಮ್ಮ ಬಳಕೆಗೆ ಬೇಕಾದ ತರಕಾರಿಯನ್ನು ತಾವೇ ಬೆಳೆದುಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಎಂಬುದು ಇತ್ತೀಚೆಗೆ ಚರ್ಚೆಯಾಗುವ ಒಂದು ವಿಷಯ. ಒಳ್ಳೆಯದು ಶಮ್ನಾ ಖಡ್ಡಿಗೆ ಅವರೇ. ಮುಖ್ಯವಾಗಿ ಕ್ಯಾಂಪ್ಕೋ ಸಂಸ್ಥೆ ಯಾವ ರೀತಿಯಲ್ಲೆಲ್ಲ ಕರಾವಳಿಯ ಕೃಷಿಕರಿಗೆ ಉಪಯೋಗಕಾರಿಯಾಗಿದೆ, ಜೊತೆಗೆ ಕೃಷಿಕರು ಮುಂದಿನ ದಿನಗಳಲ್ಲಿ ಪರ್ಯಾಯ ಬೆಳೆಗೆ ಯಾವ ರೀತಿಯಲ್ಲಿ ಒತ್ತು ನೀಡಬೇಕು ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.